ಸಿಸಿಬಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ನಿಷೇಧಿತ ಸಂಘಟನೆ ಪಿಎಫ್ಐ ಸದಸ್ಯರಿಂದ ನಡೆಸಲ್ಪಡುತ್ತಿದ್ದ ಅಕ್ರಮ ಪಿಸ್ತೂಲು ಹಾಗೂ ಗಾಂಜಾ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಕೇರಳದ 5ರನ್ನ ಬಂಧಿಸಲಾಗಿದ್ದು, ಇವರಿಂದ 3 ಪಿಸ್ತೂಲು, 6 ಸಜೀವ ಮದ್ದುಗುಂಡುಗಳು ಮತ್ತು 12,895 ಕೆಜಿ ಗಾಂಜಾ ಹಾಗೂ 3 ಕಾರುಗಳು ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಮಂಗಳೂರು ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಮಾತನಾಡಿ, ಕಾಸರಗೋಡಿನ ಭೀಮನಡಿ ಗ್ರಾಮದ ಕುಲಂಕೈ ವೆಸ್ಟ್ ನಿವಾಸಿ ಪೌಲ್ 38 ವರ್ಷ, ಸುಂಕದಕಟ್ಟಿ ನಿವಾಸಿ ಮನ್ಸೂರ್ 36 ವರ್ಷ, ಮಂಗಲ್ಪಾಡಿ ಪಂಚಾಯತ್ ಬಳಿಯ ನಿವಾಸಿ ಅಬ್ದುಲ್ ಲತೀಫ್ 29 ವರ್ಷ, ಕಾಸರಗೋಡು ಜಿಲ್ಲೆಯ ಮೋರ್ತಾನ್ ನಿವಾಸಿಗಳಾದ ಮೊಹಮ್ಮದ್ ಅಕ್ಸರ್ 27 ವರ್ಷ, ಮೊಹಮ್ಮದ್ ಸಾಲಿ 31 ವರ್ಷ ಎಂಬುವರನ್ನ ಬಂಧಿಸಲಾಗಿದೆ. ಇವರಲ್ಲಿ ನಿಷೇಧಿತ ಎಫ್ಐಆರ್ನ ಸದಸ್ಯರಾಗಿದ್ದಾರೆ. ಮಾರ್ಚ್ 12ರಂದು ಮಂಗಳೂರಿನ ನಾಟಕೆಲಿನಲ್ಲಿ ಸ್ಕಾರ್ಪಿಯೋ ಕಾರ್ನಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ನೌಫಲ್ ಹಾಗೂ ಮನ್ಸೂರ್ ಎಂಬ ಇಬ್ಬರನ್ನು ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ರು. ಇವರಿಂದ 2 ಪಿಸ್ತೂಲ್, 4 ಸಜೀವ ಮದ್ದುಗುಂಡು, 2 ಮೊಬೈಲ್ ಫೋನ್ ಹಾಗೂ ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವುಗಳ ಅಂದಾಜು ಮೌಲ್ಯ 14.60 ಲಕ್ಷ ರೂಪಾಯಿ. ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು. ಕಳೆದ 24 ತಾಸಲ್ಲಿ ಮ್ಯಾಂಗ್ಳೂರ್ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಟ್ಟಾರೆ 3 ಕಡೆ ದಾಳಿ ಮಾಡಿ ಒಂದು ಯಶಸ್ವಿ ಕೆಲಸ ಮಾಡಿದ್ದಾರೆ. ಈ 3 ಕಡೆಯನ್ನು ದಾಳಿ ಮಾಡಿ ಒಟ್ಟಾರೆ ಅವರು 5 ಜನಕ್ಕೆ ಈಗ 3 ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ ಈ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ಅವರು 3 ಕಂಟ್ರಿ ಮೇಡ್ ಪಿಸ್ಟಲ್ಸ್, ಆಮೇಲೆ 6 ಲೈವ್ ರೌಂಡ್ ಸೀಸ್ ಮಾಡಿದ್ದಾರೆ, 12.9 kg ಗಾಂಜಾ ಸೀಸ್ ಮಾಡಿದ್ದಾರೆ, 3 ಗಾಡಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಒಟ್ಟಾರೆ ಸುಮಾರು ಒಂದು 40 ಲಕ್ಷ ಬೆಲೆದು ವೆಪನ್ಸ್, ಗಾಂಜಾ ಮತ್ತು ಕಾರ್ ಸೀಸ್ ಮಾಡಿದ್ದಾರೆ. 3 ಪ್ರಕರಣಗಳು ಪ್ರತ್ಯೇಕವಾಗಿ ಬೇರೆ ಬೇರೆ ಸ್ಟೇಷನ್ದಲ್ಲಿ ದಾಖಲಾಗಿದೆ. ಫಸ್ಟ್ ಕೇಸ್ ಕೊಣಾಜಿ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಿಗ್ಗೆ 9:15 ರಿಪೋರ್ಟ್ ಆಯಿತು. ಆ ಕೇಸಲ್ಲಿ ಬಾತ್ಮೀದಾರದು ಮಾಹಿತಿ ಆಧಾರ ಮೇಲೆ ಮಂಗಳೂರು ಕ್ರೈಮ್ ಬ್ರಾಂಚ್ನ PSI ಶರಣಪ್ಪ ಅವರು ಕೊಣಾಜೆ ನಾಟಿಕಲ್ ರಸ್ತೆ ಹತ್ತಿರ ಒಂದು ಇದು ಗಾಡಿಯಲ್ಲಿ ಇಬ್ಬರು ಆಸಾಮಿಗಳು ಸಂದೇಹದಲ್ಲಿ ತಿರುಗಾಡ್ತಾ ಇದ್ದಾರೆ ಮತ್ತು ಆ ಗಾಡಿಯಲ್ಲಿ ಯಾವುದೋ ಒಂದು ಐಟಮ್ಸ್ ಇರೋದು ಸಾಧ್ಯತೆ ಇದೆ ಅಂತ ಹೇಳಿ ಆ ಗಾಡಿಗೆ ಚೆಕ್ ಮಾಡ್ತಾರೆ. ಆವಾಗ ಒಂದು ಸ್ಕಾರ್ಪಿಯೋ, ಕೇರಳ ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋಗೆ ಅವ್ರು ನಾವು ಸೀಸ್ ಮಾಡ್ತೀವಿ. ಆ ವೆಹಿಕಲಲ್ಲಿ ಇಬ್ಬರು, ಒಬ್ಬ ಮನ್ಸೂರ್ ಅಂತ, ಇನ್ನೊಬ್ಬ ನೌಫಲ್ ಅಂತ ಇರ್ತಾರೆ. ಇಬ್ಬರು ಕಾಸರಗೋಡು ಮೂಲದವರು, ಸುಮಾರು 28 ವಯಸ್ಸು ಇದ್ರದ್ದು. ಅವರಿಂದ ನಾವು 2 ವೆಪನ್ ಸೀಸ್ ಮಾಡ್ತೀವಿ ಮತ್ತು 4 ರೌಂಡ್ಸ್ ಅವರಿಂದ ನಮಗೆ ಸಿಗ್ತದೆ. ಸೊ ನಾವು ಇನ್ನೂ ಡೀಟೇಲ್ ಆಗಿ ವೆರಿಫೈ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಇವರು ಇದಕ್ಕಿಂತ ಮುಂಚೆ ಕಾಸರಗೋಡಲ್ಲಿ ಮತ್ತು ಕೇರಳದ ಬೇರೆ ಬೇರೆ ಭಾಗದಲ್ಲಿ ಇವ್ರ ಮೇಲೆ ಸಾಕಷ್ಟು ಡ್ರಗ್ಸ್ ಸಂಬಂಧಪಟ್ಟ ಕೇಸಸ್ ದಾಖಲಾಗಿದೆ. ನೌಫಾಲ್ ಮೇಲೆ ಇದಕ್ಕಿಂತ ಮುಂಚೆ 6 ಪ್ರಕರಣಗಳು ದಾಖಲಾಗಿತ್ತು. ಮನ್ಸೂರ್ ಮೇಲೆ 4 ಪ್ರಕರಣ ದಾಖಲಾಗಿದೆ NDPS ಕಾಯ್ದೆಯಲ್ಲಿ. ಸೊ ಅವರಿಂದ ನಾವು 2 ಪಿಸ್ಟಲ್, 4 ರೌಂಡ್ಸ್, ಒಂದು ಸ್ಕಾರ್ಪಿಯೋ ಕಾರ್ ಸೀಸ್ ಮಾಡ್ತೀವಿ. ನಂತರ ಇದೇ ಟೀಮ್ ಅವರು ಇನ್ನೂ ಸ್ವಲ್ಪ ಮಾಹಿತಿ ಡೆವಲಪ್ ಮಾಡಿ ಸಾಯಂಕಾಲ ಸುಮಾರು 5 ಗಂಟೆಗೆ ಗ್ರಾಮಾಂತರ ಸ್ಟೇಷನಲ್ಲಿ ಅರ್ಕುಡ ಲಿಮಿಟಲ್ಲಿ ಒಂದು ಕಡೆ ದಾಳಿ ಮಾಡ್ತಾರೆ. ಅದರಲ್ಲಿ ಒಬ್ಬ ಅಬ್ದುಲ್ ಲತೀಫ್ ಅಂತವರು ಒಂದು ಸ್ವಿಫ್ಟ್ ಕಾರಲ್ಲಿ, ಇದು ಕೂಡ ಕೇರಳ ರಿಜಿಸ್ಟ್ರೇಷನ್ ಸ್ವಿಫ್ಟ್ ಕಾರಲ್ಲಿ ಹೋಗ್ತಾಯಿದ್ರು. ಆ ಕಾರ್ದು ಮಾಹಿತಿ ಪ್ರಕಾರ ನಾವು ಸೀಸ್ ಮಾಡಿದ್ವಿ. ಕಾರಲ್ಲಿ ಸುಮಾರು 12.9 kg ಗಾಂಜಾ ನಮಗೆ ಸಿಕ್ಕಿದೆ. ತಮ್ಮೆಲ್ಲರ ಮಾಹಿತಿಗಾಗಿ, ಹೀ ಇಸ್ ದ ಸೇಮ್ ಅಬ್ದುಲ್ ಲತೀಫ್. ಅವರು 2 ತಿಂಗಳ ಹಿಂದೆ ವಾಮಂಜೂರ್ ವ್ಯಾಪ್ತಿಯಲ್ಲಿ ಒಂದು ಶೂಟೌಟ್ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಒಬ್ಬ ಫೈರಿಂಗಲ್ಲಿ ಒಬ್ಬ he met with an accident. ಆವಾಗ the Imran was supplied weapon by the same Abdul Latif. ಸೊ ಇಮ್ರಾನ್ A2 ಇದ್ದಾರೆ ಆ ಕೇಸಲ್ಲಿ. ಇವನಿಗೆ ಈ ವೆಪನ್ ಅಬ್ದುಲ್ ಲತೀಫನ್ನು ಡೆಲಿವರಿ ಮಾಡಿದರು. ಆವಾಗಿಂದ ನಾವು ಅಬ್ದುಲ್ ಲತೀಫ್ಗೆ ನಾವು ವಿ ವರ್ ಸರ್ಚಿಂಗ್ ಫ್ರಮ್ ದ ಲಾಸ್ಟ್ 2 months. ಆ್ಯಂಡ್ ತಮ್ಮೆಲ್ಲರದು ಮಾಹಿತಿಗಾಗಿ ಇವರು ನೋಟೋರಿಯಸ್ ಅಫೆಂಡರ್ಸ್. ಸುಮಾರು ಒಂದು 13 ಪ್ರಕರಣದಲ್ಲಿ ಅವರು ಶಾಮೀಲಾಗಿದ್ದಾರೆ. ಬಹುತೇಕ ಎಲ್ಲ ಇದು ಕಂಟ್ರಿ ಮೇಡ್ ವೆಪನ್ ಸಪ್ಲೈ ಕೇಸಸ್ ಇದೆ. ಆರ್ಮ್ಸ್ ಆ್ಯಕ್ಟಲ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ಕೇಸ್ ದಾಖಲಾಗಿದೆ. ನಮ್ಮಲ್ಲಿ ಕೂಡ ಕಳೆದ ವರ್ಷ ಉಳ್ಳಾಲಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಇದಕ್ಕಿಂತ ಮುಂಚೆ ವಿಟ್ಲಲ್ಲಿ ಅವರು ವೆಪನ್ ಸಪ್ಲೈ ಕೇಸಲ್ಲಿ ಶಾಮೀಲಾಗಿದ್ದರು.
ನಂತರ ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ಸರಿಯನ್ನು ಈ ಸೇಮ್ ಟೀಮನ್ನು ಇನ್ನೊಂದು ಕಡೆ ದಾಳಿ ಮಾಡಿ ಒಂದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ದು ವೋಕ್ಸ್ ವ್ಯಾಗನ್ ಪೋಲೋ ಕಾರ್ಕೆಯನ್ನು ಅವರು ತಲುಪಾಡಿ ರಸ್ತೆಯಲ್ಲಿ ಸೀಸ್ ಮಾಡ್ತಾರೆ. ಆ ಗಾಡಿಯಲ್ಲಿ ಒಬ್ಬ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿ ಅಂತ ಅವ್ರನ್ನ ಹೋಗ್ತಾಯಿದ್ರು ಟುವರ್ಡ್ಸ್ ಕೇರಳ. ಅವ್ರಿಗೆ ನಾವು ಸಿಕ್ಯೂರ್ ಮಾಡಿ ಅವ್ರಿಗೆ ಇಂಟ್ರೋಗೇಷನ್ ಮಾಡುವಾಗ ಅವ್ರ ಕಾರಿಂದ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಮತ್ತು 2 ಲೈವ್ ರೌಂಡ್ಸ್ ನಮಗೆ ಸಿಗ್ತದೆ. ಸೊ ನಂತರ ಡಿಟೇಲ್ ಇಂಟ್ರೋಗೇಷನ್ ಮಾಡಿದ ನಂತರ ಗೊತ್ತಾಗ್ತದೆ ಮೊಹಮ್ಮದ್ ಅಸ್ಗರ್ ಮತ್ತು ಮೊಹಮ್ಮದ್ ಸಾಲಿ ಇವರು ಕೂಡ ಕಾಸರಗೋಡಿಂದ ಆ್ಯಂಡ್ ಇವ್ರ ಮೇಲೆ ಇದಕ್ಕಿಂತ ಮುಂಚೆ ಸಾಕಷ್ಟು ಪ್ರಕರಣಗಳು ಇದೆ. ಮೊಹಮ್ಮದ್ ಅಸ್ಗರ್ ಮೇಲೆ ಸುಮಾರು 17 ಪ್ರಕರಣ ಇದೆ. ಅದು ಎಲ್ಲ ಆರ್ಮ್ಸ್ ಆ್ಯಕ್ಟ್, NDPS, ಕೊಲೆ, ದರೋಡೆ, ಬೇರೆ ಬೇರೆ ಎಲ್ಲ ಪ್ರಕರಣ ಇದೆ. ಅದೇ ರೀತಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.